ಅಯೋಧ್ಯೆಯ ರಾಮಮಂದಿರ ಅವ್ಯವಹಾರದ ತನಿಖೆಯನ್ನ ಎಸ್ಐಟಿ ಕೈಗೆತ್ತಿಕೊಂಡಿದೆ. ಇದರ ಬಳಿಕ ಬಹಿರಂಗವಾಗುತ್ತಿರುವ ಮಾಹಿತಿಗಳು ಭಕ್ತರನ್ನ ದಂಗುಬಡಿಸುವಂತಿದೆ. ಎಲ್ಲಿಯವರೆಗೆ ಎಂದರೆ ಸಿಸಿಟಿವಿ ದೃಶ್ಯಾವಳಿಗಳನ್ನೇ ತಿರುಚಲಾಗಿದೆ ಎಂದು ಎಸ್ಐಟಿ ತನ್ನ ತನಿಖೆಯಲ್ಲಿ ಕಂಡುಕೊಂಡಿದೆ. ಸಿಸಿಟಿವಿ ಕ್ಯಾಮೆರಾಗಳ ಉಸ್ತುವಾರಿಯನ್ನು ವಹಿಸಿರುವ ಭದ್ರತಾ ಸಿಬ್ಬಂದಿಯನ್ನ ತನಿಖಿಸುವುದಕ್ಕೆ ಸಿಟ್ ಮುಂದಾಗಿದೆ. ಕಳೆದ 11 ತಿಂಗಳಿನಲ್ಲಿ ದೇವಾಲಯದ ಸಂಕೀರ್ಣದಲ್ಲಿ ಕೇವಲ ಭದ್ರತೆಗಾಗಿಯೇ 10 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಲಾಗಿರುವುದನ್ನು ದಾಖಲೆಗಳು ತೋರಿಸುತ್ತವೆ. ಇದು ಎಸ್ಐಟಿ ಅಧಿಕಾರಿಗಳನ್ನ ದಂಗುಬಡಿಸಿದೆ. ಭದ್ರತೆಗಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಕಳ್ಳತನ ಮುಂದುವರಿಯುವುದು ಹೇಗೆ ಎಂಬ ಪ್ರಶ್ನೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಎದುರಾಗಿದೆ. ಹಣ ಅವ್ಯವಹಾರದಲ್ಲಿ ಕಾಣದ ದೊಡ್ಡ ಕೈಗಳು ಕೆಲಸ ಮಾಡಿರಬಹುದು ಎಂಬ ಅನುಮಾನಕ್ಕೆ ಇವೆಲ್ಲ ಪುಷ್ಟಿ ನೀಡಿದೆ. ಇದು ಬಹಿರಂಗಕ್ಕೆ ಬಂದಂತೆ ಎಸ್ಐಟಿ ಅಧಿಕಾರಿಗಳು ರಾಮ್ ಶಂಕರ್ ಯಾದವ್ ಎಂಬುವರನ್ನ ಹಲವು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ ಅನ್ನುವ ಮಾಹಿತಿ ಬಹಿರಂಗವಾಗಿದೆ. ತಪಾಸಣೆಯ ಉಸ್ತುವಾರಿ ವಹಿಸಿರುವ ಸಿಬ್ಬಂದಿಯ ಬಗ್ಗೆಯೂ ತನಿಖೆ ನಡೆಯುತ್ತಾ ಇದೆ. ಇದಲ್ಲದೆ ಟೋಕನ್ಗಳನ್ನು ಎಣಿಸುವ ಪ್ರಕ್ರಿಯೆ ಮತ್ತು ಅದರಲ್ಲಿ ಭಾಗಿಯಾಗಿರುವ ಬ್ಯಾಂಕಿನ ಪಾತ್ರವನ್ನು ಕೂಡ ಸೂಕ್ಷ್ಮವಾಗಿ ಪರಿಶೀಲಿಸಲಾಗುತ್ತಿದೆ ಎಂಬ ಮಾಹಿತಿ ಬಹಿರಂಗಕ್ಕೆ ಬಂದಿದೆ. ವಿಶೇಷ ಏನಂದ್ರೆ ಈ ಹಣಕಾಸು ಅವ್ಯವಹಾರದ ವಿಚಾರಣೆ ನಡೆಸಲು ಎಸ್ಐಟಿ ಅಧಿಕಾರಿಗಳು 200 ಜನರ ಪಟ್ಟಿಯನ್ನು ತಯಾರಿಸಿದ್ದಾರೆ ಅಂತ ಮಾಹಿತಿ ಇದೆ. ಈ ಕಳ್ಳತನದ ಹಿಂದೆ ದೊಡ್ಡದೊಂದು ಜಾಲ ಇದೆ ಮತ್ತು ಸ್ಪಷ್ಟ ಯೋಜನೆ ಇದೆ ಎಂಬ ಬಗ್ಗೆ ಅನುಮಾನ ಅಧಿಕಾರಿಗಳಿಗೆ ಇದೆ. ಈಗಾಗಲೇ ಅಯೋಧ್ಯೆ ರಾಮ ಮಂದಿರದ ಹಣಕಾಸು ಅವ್ಯವಹಾರದ ವಿಷಯದಲ್ಲಿ ಹಲವು ಪ್ರಮುಖರು ಮಾತಾಡಿದ್ದಾರೆ. ಎಸ್ಐಟಿಯಿಂದ ಇದರ ತನಿಖೆ ಸಾಧ್ಯ ಇಲ್ಲ ಅಂತ ಪ್ರಮುಖ ನಾಯಕರೇ ಹೇಳಿದ್ದಾರೆ. ಎಸ್ಐಟಿಯನ್ನು ರಚಿಸಿರುವುದೇ ಅವ್ಯವಹಾರವನ್ನ ಮುಚ್ಚಿ ಹಾಕಲು ಎಂದು ಹೇಳಿರುವವರು ಇದ್ದಾರೆ. ರಾಮ ಮಂದಿರದ ಕಾಣಿಕೆ ಹುಂಡಿಯಿಂದಲೇ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣ ಕದಿಯುವಿಕೆ ನಡೆಯುತ್ತದೆ ಅಂದ್ರೆ ಭಕ್ತಿ ಎಲ್ಲಿದೆ ಎಂಬ ಪ್ರಶ್ನೆಯೂ ಉದ್ಭವವಾಗಿದೆ. 20,000 ವೇತನ ಇರುವ ಸಿಬ್ಬಂದಿಗಳು ಕೋಟಿಗಟ್ಟಲೆ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಮಾಡಿಕೊಂಡಿದ್ದಾರೆ ಎಂಬ ಅಭಿಪ್ರಾಯ ಇದೆ. ಇದರಲ್ಲಿ ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ನ ಪ್ರಮುಖರ ಪಾತ್ರ ಇದೆ ಎಂಬ ಆರೋಪ ಇದೆ. ಅಂತೂ ಭಕ್ತರು ನಿಷ್ಠೆಯಿಂದ ಹುಂಡಿಗೆ ಕಾಣಿಕೆ ಹಾಕಿದ್ರೆ ಅದು ರಾಮ ಮಂದಿರದ ಅಭಿವೃದ್ಧಿಯ ಹೊರತಾಗಿ ಅದರಲ್ಲಿರುವ ಸಿಬ್ಬಂದಿಗಳ ವೈಯಕ್ತಿಕ ಅಭಿವೃದ್ಧಿ ಆಗ್ತಾ ಇದೆ ಎಂಬುದು ಸ್ಪಷ್ಟವಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.